ನೋಡಿ ಈ ಪ್ಲೇಸ್ನ. ಫ್ಲ್ಯಾಗ್ ತೋರಿಸ್ತಾನೆ, ಫ್ಲ್ಯಾಗಿಂದ ಗೊತ್ತಾಗುತ್ತೆ ಯಾವ ಕಂಟ್ರಿ ಅಂತ. ಸೊ ಲುಕ್ ಅಟ್ ದಿಸ್, ಇಟ್ಸ್ ಫಿನ್ಲ್ಯಾಂಡ್. ಸೊ ಹೆಲ್ಸಿಂಕಿಗೆ ಬಂದಿದ್ದೀವಿ ನಾವು ಇವಾಗ ಟಿಲ್ 8 o'clock ತನಕ ನಮ್ಗೆ ಟೈಮ್ ಇದೆ ನಾವು ಹೆಲ್ಸಿಂಕಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ನೋಡಿ ಎಲ್ಲ ಫುಲ್ಲು ಬ್ಲ್ಯಾಕೇ ಕಾಣ್ತಾರೆ ನಿಮಗೆ, ಯಾಕಂದ್ರೆ ಸಿಕ್ಕಾಟೆ ಚಳಿ ಇದೆ. ವಿತೌಟ್ ಜಾಕೆಟ್ಸ್ ಅಂದ್ರೆ ಅಡ್ಡಾಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. ಆ ಕಡೆ ಹೋಗಬೇಕು ಅಂದ್ರೆ ಐ ಥಿಂಕ್ ಫೇರಿ ತೊಗೋಬೇಕು. ಇವರೆಲ್ಲ ಫೋಟೋ ಶೂಟ್ ಮಾಡ್ತಾರೆ. ನಾವು ಫೇರಿ ಒಳಗೆ ಹೊಂಟೀವಿ. ಫೇರಿ ಮೂವ್ ಆಗ್ತಾ ಇದೆ. ಇದು ನೋಡಿ, ಇದೆ ಇಂಥದೇ ಕ್ರೂಸು. ನಿನ್ನೆ ನಾವು ಹೋಗಿರೋದು. ಎಲ್ಲ ಇದೆ ಗೊತ್ತಾ ಇದರಲ್ಲಿ. ಶಾಪಿಂಗ್ ಇದೆ, ತಿನ್ನೋದಕ್ಕೆ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ, ಕೆಸಿನೋ ಇದೆ, ಸ್ಪಾ ಇದೆ, ಎಷ್ಟೊಂದು ರೂಮ್ಗಳು, ಎಷ್ಟೊಂದು ಜನ, ಎಲ್ಲರಿಗೂ ರೂಮ್. ಅದು ಇಷ್ಟು ಚೆನ್ನಾಗಿ ಇಷ್ಟಿಷ್ಟರಲ್ಲೇ ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ. ಈ ಸೈಡ್ ವ್ಯೂ ನೋಡಿ ಚೆನ್ನಾಗಿದೆ ಅಲ್ವಾ? ಇಲ್ಲೊಂದು ನಿಂತಿದೆ ನೋಡಿ, ನಾವು ಅಲ್ಲಿಂದ ಬಂದಿರೋದು. ಗೈಸ್, ನಾವು ಐಲ್ಯಾಂಡಿಗೆ ಬಂದಿದ್ದೀವಿ ಫೇರಿ ತೊಗೊಂಡು. ಇವಾಗ ಇಲ್ಲೊಂದು ತಾಸು ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ರಿಟರ್ನ್ 1 ತಾಸು ಆದಮೇಲೆ ಫೇರಿ ಇದೆ, ಅದನ್ನು ತೊಗೊಂಡು ವಿಲ್ ಗೋ ಬ್ಯಾಕ್ ಸಿಟಿ ಸೆಂಟರ್ ಎಕ್ಸ್ಪ್ಲೋರ್ ಮಾಡೋಕೆ. ಡೇ ಲೈಟ್ ಕಡಿಮೆ ಇರುತ್ತೆ. 3:10ಕ್ಕೆ ಇದು ಸನ್ಸೆಟ್ ಇದೆ. ಅದಾದಮೇಲೆ ನಾವು ನೋಡ್ಬೋದು ಟಿಲ್ 8:30 ಥರ ನಮ್ಗೆ ಟೈಮ್ ಇದೆ. ಬಟ್ ಬೆಳಕಲ್ಲಿ ನೋಡೋದು ಬೇರೆ ಇರುತ್ತಲ್ವ, ಅದಕ್ಕೋಸ್ಕರ ಅಂತಲೇ ಇಲ್ಲಿಗೆ 1 ತಾಸು ಅಲೋಕೇಟ್ ಮಾಡಿದ್ವಿ. ಆಮೇಲೆ ಪೂರಾ ಟೈಮ್ ಅಲ್ಲಿ. ವ್ಯವಸ್ಥೆ ನೋಡಿ ಹೇಗೆ ಕೂತಿದ್ದಾನೆ. ಗೈಸ್, ಕ್ರಿಸ್ಮಸ್ ಮಾರ್ಕೆಟ್ ನೋಡಿ. ನಮ್ಮದ್ರಲ್ಲಿ ಜಾತ್ರೆ ಬಂದಾಗ ಹೆಂಗೆ ಎಲ್ಲ ಸ್ಟಾಲ್ಸ್ ಹಾಕ್ತಾರೆ ಅಲ್ವಾ, ಇಲ್ಲಿ ಹಾಗೆ ಎಲ್ಲ ಸ್ಟಾಲ್ಸ್ ಹಾಕ್ತಾರೆ. ಇಲ್ಲೆಲ್ಲ ಊಟಕ್ಕೋಸ್ಕರ ಅಂತ ಇಲ್ಲೆಲ್ಲ ಮ್ಯಾಗ್ನೆಟ್ ಸಿಗುತ್ತೆ. ಇಲ್ಲಿ ನೋಡಿ ಪ್ಯಾನ್ ಕೇಕ್ಸ್, ಲೆಮನ್ ಸೂಪ್, ಇವೆಲ್ಲ ಫಿನ್ನಿಶ್ ಪೇಸ್ಟ್ರಿ ಸಿಗುತ್ತಂತೆ ಇಲ್ಲಿ, ಬೇಕಾದ್ರೆ ತಗೋಬೋದು. ಸ್ವೆಟರ್ಸ್ ಎಲ್ಲ. ಸೊ ಹಿಂಗೆಲ್ಲ ಹಿಂಗಿರುತ್ತೆ ಕ್ರಿಸ್ಮಸ್ ಮಾರ್ಕೆಟ್. ಇಲ್ಲಿ ನೋಡ್ರಿ, ಹ್ಯಾಂಡಿಕ್ರಾಫ್ಟೆಡ್ ಚೆನ್ನಾಗಿದೆ. ಗೈಸ್ ನೋಡಿ, ಇದೆ ಹೆಲ್ಸಿಂಕಿ ಕ್ಯಾಥೆಡ್ರಲ್. ಇದು ಇವಾಗ ಟ್ರ್ಯಾಮ್ ಹೋದು. ಇಲ್ಲಿ ಟ್ರ್ಯಾಮ್ ತೋರಿಸ್ತೀನಿ ನಾನು ನಿಮಗೆ. ಎಲ್ಲ ಇಲ್ಲಿ ಟ್ರ್ಯಾಮ್ ಯಾಕಂದ್ರೆ ಸ್ವಲ್ಪ ಚಿಕ್ಕವಿದೆ, ಕ್ಯೂಟಾಗಿದೆ. ಆದರೆ ತುಂಬ ಇದೆ ಆ್ಯಕ್ಚುಲಿ. ವೈಟಿದೆ ಅಂದರೆ ಫುಲ್ ವೈಟ್ ಅಂದರೆ ವೈಟ್ ಇದೆ. ನೋಡೋಕ್ಕೆ ಎಷ್ಟು ಚಂದ ಅನಿಸ್ತಾ ಇದೆ. ಆಮೇಲೆ ಸ್ಕೈ ಕಲರ್ ಬೇರೆ ಬ್ಲೂ ಮಸ್ತ್ ಕಾಣಕತ್ತೈತೆ. ನೋಡ್ರಿ ಅದು ಹೆಂಗೆ ಕಾಣಕತ್ತೈತೆ, ಚಂದ ಅನ್ನಿಸ್ತೈತಿ. ಹೆಲ್ಸಿಂಕಿ ಏನು ಸಖತ್ತಾಗಿದೆ ಗೊತ್ತಾ. ಒಳಗಡೆ ಇದೆ 45 ಸ್ಟೆಪ್ಸ್ ಇದೆ ಇದು. ಗೈಸ್ ನೋಡಿ, ಟ್ರ್ಯಾಮ್ ಗ್ರೀನ್ ಕಲರ್ ಇದೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಇಲ್ಲಿದೆ ನೋಡಿ, ಮ್ಯಾಪ್ ಇಟ್ಕೊಟ್ಟಿರ್ತಾರೆ. ಇಲ್ಲೆಲ್ಲ ಮ್ಯಾಪು. ಸೊ ಎಮ್ ಅಂದರೆ ಮೆಟ್ರೋ. ಈ ಸ್ಟಾಪು ನಾವು ಅಲ್ಲಿಗೆ ಹೋಗ್ಬೇಕು 4th 1ಗೆ. ಸೊ 4th 1 ಮಿನಿಟಲ್ಲಿ ಬರುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಟ್ರ್ಯಾಮ್ ಇಷ್ಟು ದಿನಕ್ಕೆ ಕ್ಲೋಸ್ ಆಗಿದೆ ಅಂತ ಕೆಳಗಡೆ ಕೊಡ್ತಾ ಇದ್ದಾರೆ. ಮೊದಲೇ ಇನ್ಫಾರ್ಮೇಷನ್ ಕೊಡ್ತಾರೆ.
ಇದು ಬಂತು, ಅದು ಬಂತು. ನಾವು ಇದಕ್ಕೆ ಏರ್ಕೋಬೇಕು ಇವಾಗ 4. ನಮ್ಮ ಕಡೆ ಪಾಸ್ ಇದೆ, ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಝೋನ್ ಎ, ಝೋನ್ ABC, ಝೋನ್ ABCD ಅಂತ ಹಿಂಗೆ ಮಾಡಿದ್ದಾರೆ. ಸೊ ಝೋನ್ AB ತೊಗೊಂಡ್ರೆ ಸಿಟಿ ಸೆಂಟರ್ ಏನಿರುತ್ತಲ್ಲ ಹೆಲ್ಸಿಂಕಿದು ಅಲ್ಲೆಲ್ಲ ಓಡಾಡೋದು. ಇನ್ನೊಂದು ಬೇರೆ ಪ್ಲೇಸಸ್ ABC ಅಂಡರ್ ಒಳಗೆ ಕವರ್ ಆಗೋಂಥದ್ದು ಏನಿದೆ ನೋಡಿ ಅದಕ್ಕೆ ಆಫ್ ಆಗ್ತದೆ. ಆ್ಯಕ್ಚುಲಿ ನಾವು ABC ತೊಗೊಂಡು ನಮಗೆ ನೆಸೆಸಿಟಿ ಇರಲಿಲ್ಲ, ಅದು AB ನೆಸೆಸಿಟಿ ಇತ್ತು ನಮ್ಗೆ ಗೊತ್ತಿರಲಿಲ್ಲವಲ್ಲ. ಸೊ ನಾವು ABC ತೊಗೊಂಡ್ವಿ. ಬಟ್ AB ಇದೇನು ಪಾಸ್ ಇದೆ ನೋಡಿ ಅದು 10 ಯೂರೋಸಿಗಿದೆ. ABC ಏನಿದೆ 12 ಯೂರೋಸಿಗಿದೆ. ಸೊ ನಮ್ದು ಎಕ್ಸ್ಟ್ರಾ 4 ಯೂರೋಸ್ ಮೇಲೆ. ಸೊ ಅಲ್ಲಿದೆ ನೋಡಿ ಪಾಸು, ಅಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆ ಅಥವಾ ಅಲ್ಲಿ ಅದರಲ್ಲಿ ಬರೆದಿದೆ ABC ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಟಿಕೆಟು ಪಾಸ್ ಎಲ್ಲ ಅದರಲ್ಲಿ ಇರ್ತಾರೆ, ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ಅದಕ್ಕೆ ನಾವು ಏನಂತ ಎಲ್ಲಾದ್ರೂ ಹೋಟೆಲಿಗೆ ಅವ್ರ ಬಸ್ಸು ಒಂದು ಸರಿ ಕುತ್ಕೋಬೇಕು, ಟ್ರಾಮ್ ಒಂದು ಸರಿ ಕುತ್ಕೋಬೇಕು. ಸೊ ದಟ್ ಅವ್ರದ್ದು ಹೆಂಗಿರುತ್ತೆ ಅಂತ ಸ್ವಲ್ಪ ಗೊತ್ತಾಗುತ್ತೆ, ಹಿಂಗೆ ಇಲ್ಲಿ ಹೆಂಗೆ ನಡೀತಾ ಇದೆ ಅಂತ. ಗಾಯ್ಸ್ ನಾವಿಲ್ಲಿ ಹೋಗ್ಬಾರ್ದು ಅಂದ್ಕೊಂಡಿದ್ದೇವೆ. ಯಾಕಂತಂದ್ರೆ ಅಗಸ್ತ್ಯ ಅದಕ್ಕೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಬಿಡಲ್ಲ ಅಂತೇಳಿ ಅವನು ಕಡಿಗೂ ನೋಡೇ ಬಿಟ್ಟ. ಪ್ಲೇ ಗ್ರೌಂಡ್ ಲೆಟ್ಸ್ ಗೋ ಅಂದೆ. ಎಲ್ಲ ಉದ್ರೋಗ್ಬಿಟ್ಟಿದೆ, ಕೆಲವೊಂದ್ರಲ್ಲಷ್ಟೇ ಇದೆ. ನೈಸ್ ಅಲ್ವಾ? ಇಲ್ಲೆಲ್ಲ ಪಿಕ್ಚರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪಾರ್ಕ್ ಸ್ವಿಂಗ್ ಇದೆ, ಜಾರ್ಕಿ ಬಂಡಿ ಇದೆ. ಆಮೇಲೆ ಅಲ್ಲೆಲ್ಲ ಮಣ್ಣು ಹಾಕಿರ್ತಾರೆ, ಮಣ್ಣೆಲ್ಲ ಆಡ್ಬೋದು. ಇಂಥವು ಇಲ್ಲೆಲ್ಲ ಜಾಸ್ತಿ ಇರ್ತವೆ. ಆ ಹುಡುಗ ನೋಡಿ ಎಷ್ಟು ಚಿಕ್ಕದಿದೆ ಅಲ್ಲಿ ಇರೋದು. ಅದಕ್ಕೂ ಧೈರ್ಯ ಬೇಕು. ನಮ್ಮ ಅಗಸ್ತ್ಯ ಮಾಡಲ್ಲ, ಯಾಕಂದ್ರೆ ಅಂಜ್ಕೊತಾನೆ. ಇಲ್ಲಿಯವ್ರಿಗೆ ಹುಟ್ಟಿದಾಗ ಇಲ್ಲಿ ಇವನ್ನೆಲ್ಲ ಮಾಡಿ ರೂಢಿ ಬಿದ್ದುಬಿಟ್ಟಿರುತ್ತಲ್ವ, ಭಯ ಇರಲ್ಲ. ಆಮೇಲೆ ಫಿಸಿಕಲಿ ಐ ಥಿಂಕ್ ಇವೆಲ್ಲ ಮಕ್ಕಳಿಗೆ ಒಳ್ಳೇದು ಅನಿಸುತ್ತೆ. ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಹೋಗಿ ಹಿಂಗೆ. ಗೈಸ್ ನಾವು ಇವಾಗ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಹುಡುಕ್ಬೇಕಪ್ಪ ನಾವು ಇವಾಗ. ಯಾಕಂತಂದ್ರೆ ಭಾರಿ ಹೊಟ್ಟೆ ಸಿಗತೈತಿ. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ. ಇಲ್ಲ ಆ್ಯಕ್ಚುಲಿ ನಾವು ದೂರ ಏನಿದ್ವಲ್ವಾ ಅದನ್ನು ಫಸ್ಟ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಇಲ್ಲೇ ಇತ್ತು ಅಂತಂದರೆ ನಾವು ಇಲ್ಲೇ ಸುತ್ತಬೋದು. ಆಮೇಲೆ ಏನಾಗುತ್ತೆ ಅಂತಂದರೆ ಇವಾಗ ಕತ್ಲಾಗೋಗ್ಬಿಡುತ್ತೆ. ಸುಮ್ಮನೆ ದೂರ ಅಂತಂದರೆ ಇಲ್ಲೇ ಇದ್ದರೆ ಅಲ್ಲಿಂದ ಇಲ್ಲಿಗೆ ಓಡಾಡಿ ಎಲ್ಲ ನೋಡ್ಕೊಂಡ್ಬಿಡ್ಬೋದು. ದೂರ ಐತಂದ್ರೆ ಮತ್ತು ರಾತ್ರಿ ಆದಷ್ಟು ಭಾಳ ದೂರ ಐತೆ ಅಂತೇಳಿ ಬಿಟ್ಬಿಡ್ತೀವಿ. 8 ತನಕ ಟೈಮ್ ಇದೆ ನಮಗೆ. ನಾವು ಅಲ್ಲಿ ಹೋಗಿದ್ವಲ್ವ, ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ಒಳಗಡೆ ಎಲ್ಲ ಮಸ್ತ್ ಎಲ್ಲ ರೆಸ್ಟೋರೆಂಟ್ಸ್ ಅದಾವ. ಬಟ್ ಐ ಥಿಂಕ್ ಫಿಶ್ಶು ನಾನ್ ವೆಜ್ ತಿನ್ನೋರಿಗೆ ಒಳ್ಳೇದದು. ಸೊ ನಾ ತಿಂತೀನಿ ಇಲ್ಲ ಅಂತಲ್ಲ, ಬಟ್ ಇಲ್ಲ ಐ ಥಿಂಕ್ ಹಸಿ ಥರ ಹಿಂಗೆಲ್ಲ ತಿಂತಾರೆ, ಹಾಗೆಲ್ಲ ನಾನು ತಿಂದಿಲ್ಲ. ಕಮ್ಮಿಂದ ಬಿಸಿ ಕೊಟ್ಟರೆ ತಿಂತೀನಿ. ಧನುರ್ಮಾಸ ಐತಿ, ಸೊ ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಪ್ರಾಪರಾಗಿ ಹೊಟ್ಟೆ ತುಂಬ ಥರ ಊಟ ಮಾಡಬೇಕು. ಪ್ರಾಪರಾಗಿ ಸ್ವಲ್ಪ ಊಟ ಮಾಡೋಣ. ಅಂದರೆ ಬೆಳಿಗ್ಗೆ ಅಲ್ಲಿ ತಿಂದಿರೋದಷ್ಟೇ. ಆಮೇಲೆ ರಾತ್ರಿ ಏನಾದರೂ ಸ್ವಲ್ಪ ಲೈಟಾಗಿ ಏನಾದರೂ ತೊಗೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಡೆಯುತ್ತೆ. ಬಟ್ ಹೆವಿ ಕಾಸ್ಟ್ಲಿದು. ಈ ಕಡೆ ನೀನೇನು ಸ್ವೀಡನ್ನಿಗೆ ಹೋಗಿದ್ವಲ್ವ, ಸ್ವೀಡನ್ನು ಭಾರಿ ಕಾಸ್ಟ್ಲಿ ಐತಿ, ಇದನ್ನು ಕಾಸ್ಟ್ಲಿ ಐತಿ. ಪ್ಲೀಸ್ ನೋಡಿ, ಫುಲ್ಲು ಗಿಡದ ಎಲೆಯೆಲ್ಲ ಒದ್ರೋಗ್ಬಿಡವೆ. ವಾಕ್ ಮಾಡೋದಕ್ಕೆ ನೋಡಿ, ಆ ಕಡೆ ಅದು ರೋಡ್, ಮೇನ್ ರೋಡ್. ಇಲ್ಲಿ ವಾಕ್ ಮಾಡೋಕ್ಕೆ ಎಷ್ಟು ಸ್ಪೇಸ್ ಐತೆ. ಹೆಂಗೆ ಹಾಕಿದ್ದಾರೆ ನೋಡ್ರಿ, ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬೇಕು. ಇದು ಸೈಕಲ್ ಅಂದರೆ ಸೈಕಲ್ ಹೋಗೋ ಪ್ಲೇಸ್ ಅದು. ಎಲ್ಲ ಮಾರ್ಕ್ ಹಾಕಿರ್ತಾರೆ. ಇದೆಲ್ಲ ಹೀಗೆ ಕುತ್ಕೊಳ್ಕೊಂಡಿದ್ದಾರೆ. ಇವೆಲ್ಲ ಲೈಟ್ ಆನ್ ಆಗುತ್ತೆ ಇವಾಗ ಕತ್ಲಾದ್ಮೇಲೆ.
ಮಕ್ಳಿಗೂ ಆಡೋಕೆ ಒಳ್ಳೆ ಜಾಗ ಅಲ್ವಾ, ಆರಾಮ್ಸೆ ಏನು ಬೇಕಾದ್ರೂ ಆಡ್ಬೋದು ಅವ್ರು. ಇದೇ ನೋಡಿ ಸಾಮ್ರಾಟ್ ಸಾಮ್ರಾಟ್ ಅಷ್ಟು ಮೇನ್ ರಸ್ತೆಗೆ ಹೇಗಿದೆ ಅಂತ ಊಟ ಬಂತು. ಇದು ಥಾಲಿ ನೋಡಿ 4:41 ಆಗಿದೆ ಇವಾಗ. ಆಲ್ರೆಡಿ ಆ್ಯಕ್ಚುಲಿ ಇವಾಗ ಊಟ ಮಾಡ್ಕೊಂಡು ಬಂದ್ವಿ ನಾವು. ನೋಡಿ ನೈಟಲ್ಲಿ ಹೆಂಗೆ ಕಾಣುತ್ತೆ ಹೆಲ್ಸಿಂಕಿ. ಇದ್ರ ಕಡೆ ನೋಡ್ಬೋದು ನೀವು, ಅದು ಸ್ನೋ ಅದು ಆ್ಯಕ್ಚುಲಿ ಜೀವನದ ಫಸ್ಟ್ ಸ್ನೋನ ನಾನು ನೋಡಿರೋದೇ ನೆದರ್ಲ್ಯಾಂಡ್ಸಲ್ಲಿ. ಆಫ್ಟರ್ ದಟ್ ನಾನು ಯಾವುದೋ ಒಂದು ಸ್ನೋ ನೋಡ್ತಾ ಇದ್ದೀನಿ ಅಂದರೆ ಅದು ಅಫ್ಕೋರ್ಸ್ ಇದು ಸೆಕೆಂಡ್ ಫಿನ್ಲ್ಯಾಂಡ್ ಸಿಂಕಿ. ಕಾಫಿ ಒಂದು ತೊಗೊಂಡು ಬಂದ್ಬಿಡೋಣ. ನೋಡಿ ಹಾಟ್ ಚಾಕ್ಲೇಟ್ ಎಲ್ಲಿ ಬಂದು ಕುಡಿತಾ ಇದೀವಿ ಗೊತ್ತಾ, ವಿತ್ ದೀಸ್ ಟೂ ಗಾಯ್ಸ್. 1852ರಲ್ಲಿ ಇತ್ತಂತೆ, ಓಲ್ಡೆಸ್ಟ್ ಅಂತ. ಅದಕ್ಕೋಸ್ಕರ ಬಂದಿದ್ದೀವಿ. ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ನಿಮಗೆ ಟೀ ಮತ್ತು ಏನಾದರೂ ಇಂಥ ತೊಗೋಬೋದು ಅಂತ. ಸೊ ಅದಕ್ಕೆ ನಮಗೂ ಅದೇ ಬೇಕಾಗಿತ್ತು. ಹಾಟ್ ಚಾಕ್ಲೇಟ್ ಕುಡಿತೀನಿ, ತೋರಿಸಿದ್ನಲ್ಲ, ನೋಡಿದ್ರಲ್ವ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಕೆ ಮಾರ್ಕೆಟ್ ಅಂತಿದೆ. ಸ್ವಲ್ಪ ಆ್ಯಕ್ಚುಲಿ ಒಂದಂತೂ ಫುಲ್ ತಿಂದಿದ್ದೀನಿ ನಾನು. ನನಗೆ ನೈಟ್ದು ಅಷ್ಟು ಅವಶ್ಯಕತೆ ಇರಲ್ಲ. ನಮ್ಮ ಮಗಷ್ಟೇ ಒಂದು ಸ್ವಲ್ಪ ಜ್ಯೂಸು ಆಮೇಲೆ ಡೋನಟ್ ತಿಂತಾವನಂತೆ. ಇಲ್ಲಿದೆ ನೋಡು ಸ್ಮೂತಿ. ದಿಸ್ ಒನ್ ಮಾ ಅಲ್ಲೈತೆ ನೋಡ್ರಿ ಮಿಕ್ಸರ್. ಏನೇನೈತೆ ನೋಡೋದ್ರದ್ದು ಆರೆಂಜ್ ರೈಕಸ್ ಮ್ಯಾಂಗೋ ಅಂತ. ಇದು ಆ್ಯಕ್ಚುಲಿ ಎಸ್ಪ್ಲನಾಡಿ. ಹಾಂ, ಗೊತ್ತಿಲ್ಲ ಪ್ರೊನೌನ್ಸಿಯೇಷನ್ ಸರಿನಾ ತಪ್ಪು ಅಂತ. ಆ್ಯಕ್ಚುಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಅಂತ ಕೊಟ್ಟಿದ್ರು. ನಾವು ಆ್ಯಕ್ಚುಲಿ ಅವಾಗೇ ಬಂದಾಗೂ ನಾನು ನಿಮ್ಗೆ ತೋರಿಸಿದ್ದೀನಿ, ಬಟ್ ಆವಾಗ ಲೈಟಿಂಗ್ಸ್ ಇರಲಿಲ್ಲ, ಖಾಲಿ ಇತ್ತು. ಇವಾಗ ಸ್ವಲ್ಪ ಲೈಟಿಂಗ್ಸ್ ಇದೆ, ಸೊ ಚೆನ್ನಾಗಿ ಕಾಣ್ತಾ ಇದೆ. ಇದೇ ನೋಡಿ ಚೆನ್ನಾಗಿದೆ. ರೆಸ್ಟೋರೆಂಟ್ ನೋಡಿ, ಫೀಲಿ ಕೆಫೆ ಬಾರ್ ರೆಸ್ಟೋರೆಂಟ್ ಅಂತೆ. ನೀನು ಮಸ್ತ್ ಐತೆ, ಎಷ್ಟು ಮಸ್ತ್ ಕಾಣ್ತದೆ. ಆ ಶಾಪ್ಸ್ ನೋಡ್ರಿ ಎಷ್ಟು ಕ್ಯೂಟ್ ಅದ. ಒಂದೊಂದು ಕ್ರಿಸ್ಮಸ್ ಶಾಪ್ಸ್ ಇದೆಲ್ಲ ಒಂದೊಂದು ಇಟ್ಟಿಟ್ಟಿ ಅದು. ಇದೊಂದು ಸ್ವಲ್ಪ ದೊಡ್ಡದೈತಿ, ಇದೊಂದು ಸ್ವಲ್ಪ ದೊಡ್ಡದೈತಿ, ಬಟ್ ಬಾಕಿ ಇದೆಲ್ಲ ಕ್ಯೂಟಿ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್. ಸೀಸನ್